ಎನ್ನ ಮಾತಿಗೆ ನೀವು ಒಳಪಟ್ಟರೆ ಎತ್ತಪ್ಪನ ಆಜ್ಞೆಯನ್ನು ಮೀರದಂತೆ ಆಡುವುದನ್ನು ಮನದಲ್ಲಿ ಒಂದೇ ಅರ್ಥವಿದೆಯಾ? ಸರ್ವತಾ ಇಡುವುದನ್ನು ಸುಂದರಿ ಎನ್ನ ಪರಿಸ್ಥಿತಿಯಾದವನ್ನು ನೋಡಿ ನನ್ನ ಮೇಲೆ ನಿನಗೆ ಕರುಣೆ ಮಾಡದೆ ಸುಂದರಿ ನಮ್ಮ ಪರಿಸ್ಥಿತಿ ನೋಡಿ ನಿನಗೆ ನನ್ನ ಮೇಲೆ ಕರುಣೆ ಮಾಡದೆ ಯುದ್ಧಕ್ಕೆ ಹೋಗುವುದಕ್ಕೆ ಹಾದಿಯನ್ನು ಬಿಡು, ಕಟ್ಟಬೇಡ. ಪ್ರಾಣೇಶ್ವರ ಪ್ರಾಣೇಶ್ವರಿ ನನ್ನ ಮೇಲೆ ಅಂತಃಕರಣ ಇಟ್ಟು ಎನ್ನ ಆಜ್ಞೆಯನ್ನು ಪೂರೈಸಿದವನ ಹೇ ರಮಣೆ, ರಮಣ ಯುದ್ಧಕ್ಕೆ ಹೋಗುವುದಕ್ಕೆ ಹಾದಿಯನ್ನು ಬಿಡು, ಅಡ್ಡಗಟ್ಟಬೇಡ. ಹೇ ಸುಂದರಿ, ಈ ನಿನ್ನಯ ನುಡಿಗಟ್ಟಣೆಯು ನನಗೆ ಆನಂದಗೊಳಿಸುವಂತೆ ಮಾತನಾಡು. ಹೇ ಮೋಹನಾಗಿ, ಪುರಾಂತಕ ನಮ್ಮಲಿಸಿ ಪಡೆದ ದರ್ಪೋತ್ತರಿಸದಿಂದ ವೈರಿಗಳನ್ನು ಚಪ್ಪಳಿಸಿ ನಿಮ್ಮ ಪಾಶುಪತಾಗ್ರವ ಪರ್ವತಗಳನ್ನು ಪಡೆಗೈದ ಸಪ್ತಸಾಗರಗಳನ್ನು ಬತ್ತಿಸಿ ಬರೆದು ಮಾಡಿ ಕಿಡಿಕಂಡವನ್ನು ಕಾರುವ ಈ ಮೂಲ ನಾರಾಯಣ ಸತ್ಯದಾವುದು ಸಾಟಿ. ಏನೇ ಹೆಣ್ಣು ಬಾಲ್ಯ ನಿನಗೆ ತಿಳಿಯದು ಸ್ತ್ರೀ ಬುದ್ಧಿಯ ಪ್ರಜ ಅಂತ ಕಾಂದ ಹಾಗೆ ಹಾಗೇವಲ್ಲವೇ ಸಹಜವಾಗಿ ತಿಳಿದು ಸುಂದರಿ. ಹಾಗೇವಲ್ಲವೇ ಹಿಂದಕ್ಕೆ ಸೀತೆಯ ಮಾತು ಕೇಳಿ ಶ್ರೀರಾಮಚಂದ್ರನು ಸೂರ್ಪಣಕಿಯ ಮಾತು ಕೇಳಿ ರಾವಣನು ಇವರೆಲ್ಲರೂ ಮಹಾಕಷ್ಟಕ್ಕೆ ಗುರಿಯಾಗಿಲ್ಲವೇ? ಹಾಗೆ ಸುಂದರಿ, ಪರಿಪರಿಯಿಂದ ಎಷ್ಟು ಹೇಳಿದರೆ ಹೊರಡುವ ಕಡಗಲಿಯನ್ನು ತಡೆದು ತರವಲ್ಲವೇ ನಾರಿ? ಇಡೀ ನಿಮ್ಮ ಮಂದಿರಕ್ಕೆ ನಾರಿ. ಪ್ರಾಣೇಶ್ವರಿ ಕಾಂತೆ, ಎಷ್ಟು ಬೇಡಿಕೊಂಡ್ರು ಯುದ್ಧಕ್ಕೆ ಹೋಗುವುದು ಮಾತು ಬಿಡುವುದಿಲ್ಲ. ಎಷ್ಟು ಮಾತ್ರಕ್ಕೆ ಈ ಸಮಯದಲ್ಲಿ ಕೇಳಿ ಬರುವುದಿಲ್ಲ ಸುಂದರಿ. ಇದನ್ನಾಜ್ಞೆಯನ್ನು ಮೀರುವುದಲ್ಲ ಈ ದಿಟ್ಟಾದಿ ದಿಟ್ಟ ವೀರ ಸುಧರ್ಮನ. ಸಹಜವಾಗಿ ಧಿಕ್ಕಾರ ಮಾಡುವನ, ಸಹಜವಾಗಿ ಜಯವಾಗುವುದು. ಮೊದಲು ಪೀಠ ನಾಟ್ಯನ್ನು ಮಿರಿಸನು, ಆದರೆ ಈ ಸತ್ಯ ಮಾತನ್ನು ಮಿರಿಸನ. ಮೊದಲು ಪಿತನಾಜ್ಞೆಯನ್ನು ಪಿತನಾಜ್ಞೆಯನ್ನು ಪಾಲಿಸುವನ.
ಸಹಜವಾಗಿ ಆಲೋಚಿಸಿದರೆ ಪ್ರಾಣೇಶ್ವರಿ ಸತ್ಯದ ಮಾತಿಗೆ ಧಿಕ್ಕಾರ ಮಾಡಿ ಹೋಗಬೇಡ. ಸಹಜವಾಗಿ ಹಾಗೇನ ಸತ್ಯದ ಮಾತಿಗೆ ಬೆಲೆ ಇಲ್ಲವೇ? ಎಷ್ಟು ಮಾತ್ರಕ್ಕೆ ಬೆಲೆ ಇಲ್ಲ, ಸತ್ಯದ ಮಾತಿಗೆ ಧಿಕ್ಕಾರ ಮಾಡಬೇಡ. ಎಷ್ಟು ಮಾತ್ರಕ್ಕೆ ಸಹಜಕ್ಕೆ ಸುಂದರಿ ಹೇಳಲೇ? ಚೆನ್ನಾಗಿ ಹೇಳು ಪ್ರಾಣೇಶ್ವರ. ಪ್ರಾಣೇಶ್ವರಿ. ಎಲ್ಲ ನಡೆಯುವುದಿಲ್ಲ ಸಾಕ ಏನು ಕೇಳು. ಅದೇ ವಿಸ್ತಾರವಾಗಿ ಹೇಳಲು